ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವಿಭಾ ಶೆಟ್ಟಿ. ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂದರೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನೋಡಿ, ಶನಿ ವಕ್ರಚಲನೆಯ ಬಗ್ಗೆ. 27ನೇ ತಾರೀಕು ಅಂದರೆ ಜುಲೈ ತಿಂಗಳ 27ನೇ ತಾರೀಕು ಶನಿ ಗ್ರಹ ತನ್ನ ವಕ್ರಚಲನೆಯನ್ನು ಶುರು ಮಾಡ್ತಾನೆ. ಅಂದರೆ ರೇವತಿ ನಕ್ಷತ್ರದಲ್ಲಿ ಆಲ್ರೆಡಿ 2ನೇ ತಾರೀಕು ಅಂದರೆ ಜುಲೈ 2ನೇ ತಾರೀಕೆ ಬಂದಿದ್ದರೂ ಕೂಡ 27ನೇ ತಾರೀಕು ವಕ್ರಚಲನೆಯನ್ನು ಶುರು ಮಾಡ್ತಾನೆ. ಇದರಿಂದ ಯಾವ ರಾಶಿಯವರಿಗೆ ಉತ್ತಮವಾದ ಫಲಗಳಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲಗಳಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಉತ್ತಮವಾದ ಫಲಗಳನ್ನ ಪಡ್ಕೊತಿರೋ ರಾಶಿಗಳು ಯಾವುದು ಅಂದರೆ ಕುಂಭ, ಮೀನ, ವೃಷಭ ಮತ್ತು ವೃಶ್ಚಿಕ ರಾಶಿಯವ್ರಿಗೆ ತುಂಬ ಧನಲಾಭನ ನೋಡಬೇಕಾಗಿ ಬರುತ್ತೆ. ಅಂದರೆ ಮಿಥುನ ರಾಶಿಯವ್ರಿಗೂ ಕೂಡ ಧನಲಾಭ ಸಿಗುತ್ತೆ. ಇನ್ನು ಯಾವ ರಾಶಿಗಳಿಗೆ ತುಂಬ ಮಿಶ್ರ ಫಲನ ಅನುಭವಿಸ್ತಾರೆ ಅಂತ ನೋಡಿದಾಗ ಸಿಂಹ, ಧನಸ್ಸು ಮತ್ತು ಮೇಷರಾಶಿಯವರು ಮಿಶ್ರ ಫಲನ ಅನುಭವಿಸ್ಬೇಕಾಗಿ ಬರುತ್ತೆ. ಯಾವ ರೀತಿಯಾದ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನು ವಿವರವಾಗಿ ಈಗ ಹೇಳ್ತೀನಿ. ಇನ್ನು ವೃಷಭ ರಾಶಿಯವರಿಗೆ ಶನಿ ವಕ್ರಚಲನೆಯಿಂದ ಏನೆಲ್ಲ ಲಾಭಗಳು ಸಿಗ್ತಾ ಇದೆ ಅಂತ ನೋಡಿದಾಗ ನೋಡಿ, ಇವ್ರಿಗೆ ಸಿಗ್ತಾ ಇರೋವಂಥ ಲಾಭಗಳು ಉದ್ಯೋಗದಲ್ಲಿ ಬದಲಾವಣೆ. ಅಂದರೆ ನೀವೇನಾದರೂ ಅಂದ್ಕೊಂಡಿರೋವಂಥ ಉದ್ಯೋಗಗಳು, ಇವಾಗ ಎಲ್ಲೋ ಒಂದು ಕಡೆ ವರ್ಕ್ ಮಾಡ್ತಿರ್ತೀರಾ, ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇರುತ್ತೆ, ಅದಕ್ಕಿಂತ ಒಳ್ಳೆ ಆಫರ್ ನಿಮಗೆ ಸಿಗುವಂಥದ್ದು, ಅಥವಾ ನಿಮ್ಮದೊಂದು ಡ್ರೀಮ್ ಇರುತ್ತೆ ಇಂಥ ಕಂಪ್ನಿಗಳಲ್ಲಿ ವರ್ಕ್ ಮಾಡಬೇಕು ಅಂತ, ಅಂಥ ಕಂಪ್ನಿಗಳಲ್ಲಿ ವರ್ಕ್ ಮಾಡೋಕ್ಕೆ ಅವಕಾಶಗಳು ಸಿಗುವಂಥದ್ದು. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಶನಿ ಗ್ರಹ ಬಂದು ನಿಮ್ಮ 9 ಮತ್ತು 10ನೇ ಮನೆ ಅಧಿಪತಿಯಾಗಿ, ಅಂದರೆ ಅದೃಷ್ಟದ ಮತ್ತು ಕರ್ಮಸ್ಥಾನದ ಅಧಿಪತಿಯಾಗಿ ಲಾಭದ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಅಂದರೆ 11ನೇ ಮನೇಲಿ ಕುತ್ಕೊಂಡು ಯೋಗಕಾರಕ ಬೇರೆ ಆಗಿರೋದ್ರಿಂದ ನಿಮಗೆ ಯೋಗಗಳನ್ನ ಆಲ್ರೆಡಿ ಕೊಡ್ತಿದ್ದಾನೆ. ಈ ವಕ್ರಚಲನೆ ಆಗೋದ್ರಿಂದ ಇನ್ನೂ ಕೆಲವು ಉಳಿದೋಗಿರುವಂಥ ಕೆಲಸಗಳು, ತುಂಬ ದಿವಸಗಳಿಂದ ಡಿಲೇ ಆಗಿರುತ್ತೆ, ಕೆಲವು ಕೆಲಸಗಳು ಬೇಗ ಬೇಗ ಫಿನಿಶ್ ಆಗ್ತಾ ಇರೋದಿಲ್ಲ, ನಿಮ್ಗೆ ಅದೊಂದು ಯೋಚನೆ ಆಗಿರುತ್ತೆ. ಆ ಕೆಲಸಗಳೆಲ್ಲ ಈಗ ಸರಾಗವಾಗಿ ನಡೆಯೋಕ್ಕೆ ಶುರು ಆಗುತ್ತೆ. ಅಂದರೆ ಸ್ವಲ್ಪ ಪ್ರಯತ್ನನೂ ಪಡಬೇಕು. ಇವಾಗ ನಿಮ್ಗೆ ಟೈಮ್ ಚೆನ್ನಾಗಿ ಆಗ್ತಾ ಇದೆ ಅಲ್ವಾ, ಇವಾಗ ನೀವೇನಾದರೂ ಅಯ್ಯೋ ಈ ಕೆಲಸ ಆಗಿಲ್ವಲ್ಲಪ್ಪ ಅಂತ ಏನಾದರೂ ಯೋಚನೆ ಇದ್ದರೆ ಆ ಕೆಲಸದ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಆ ಕೆಲಸ ತುಂಬ ಬೇಗನೆ ನಿಮ್ಮ ಕೆಲಸಗಳು ಫಿನಿಶ್ ಆಗುತ್ತೆ. ಜೊತೆಗೆ ಏನಂದರೆ ಹೂಡಿಕೆಯಿಂದ ಲಾಭ. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಯಾವುದಾದ್ರೂ ಆಗಿರ್ಬೋದು, ಯಾವುದೋ ಒಂದು ಕಡೆ ಸೇವಿಂಗ್ಸ್ ಆಗಿರ್ಬೋದು ಅಥವಾ ಇನ್ನೇನೋ ಆಗಿರ್ಬೋದು, ನೀವೇನಾದರೂ ಹೂಡಿಕೆ ಮಾಡ್ತಾ ಇದ್ದೀರಾ ಅಂದರೆ ಅದರಿಂದ ನಿಮಗೆ ಲಾಭ ಬರುತ್ತೆ. ಸೊ ಹಾಗಾಗಿ ಇದು ಒಳ್ಳೆ ಸಮಯ ಆಗಿರೋದ್ರಿಂದ ನೀವು ಈಗ ಪ್ರಯತ್ನ ಪಡ್ಬೋದು. ಇದೆಲ್ಲ ನಿಮಗೆ ಪಾಸಿಟಿವ್. ಆದರೆ ನೆಗೆಟಿವ್ ಪಾಯಿಂಟ್ಸ್ ಕೂಡ ಒಂದೆರಡು ಇದೆ. ಅದು ಏನು ಅಂತ ನೋಡಿದ್ರೆ, ಮೊದಲನೇದಾಗಿ ನಿಮಗೆ ಆಲಸ್ಯ ಜೊತೆಗೆ ಆತ್ಮವಿಶ್ವಾಸ, ಅಂದರೆ ಅತಿಯಾದ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆಂಟ್. ಇವಾಗ ಏನಾಗಿದೆ ನಿಮಗೆ, ನನಗೆ ಟೈಮ್ ತುಂಬ ಚೆನ್ನಾಗಿದೆ, ಸೊ ಹಾಗಾಗಿ ನಾನು ಏನು ಮಾಡಿದ್ರೂ ಆಗುತ್ತೆ, ಯಾರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿದ್ರೂ ಆಗುತ್ತೆ ಅನ್ನೋ ಈ ಆತ್ಮವಿಶ್ವಾಸ ಇರುತ್ತಲ್ಲ, ಅದರಿಂದ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಆಲಸ್ಯ ಇರುತ್ತೆ, ಅಯ್ಯೋ ನಾನು ಅವ್ರಿಗೆ ಹೇಳಿದ್ದೀನಿ ಬಿಡು, ಅವ್ರು ಮಾಡ್ಕೊತಾನೆ ಬಿಡು, ತಲೆ ಕೆಡಿಸ್ಕೊಳ್ಳೋದು ಯಾಕೆ ಅನ್ನೋ ಆಲಸ್ಯದಿಂದ ಏನಾಗುತ್ತೆ, ಕೆಲಸಗಳು ಕೆಡುತ್ತೆ. ನಿಮ್ಮ ಕೆಲಸಕ್ಕೆ ನಿಮ್ಮ ಒಂದು ಏನು ಪ್ರೆಸೆಂಟ್ ಇರಲೇಬೇಕಾಗತ್ತೆ. ಸೊ ಹಾಗಾಗಿ ಅದ್ರ ಕಡೆ ಗಮನ ಕೊಡಿ. ಎರಡನೇದಾಗಿ ಸ್ನೇಹಿತರ ಜೊತೆಯಲ್ಲಿ ಏನಾದರೂ ಗುದ್ದಾಟಗಳು, ಗಲಾಟೆಗಳಾಗೋ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಹಳೆಯ ಸ್ನೇಹಿತರ ಜೊತೆಯಲ್ಲಿ ಏನಾದರೂ ಸಮಸ್ಯೆಗಳು ಬರುವಂಥದ್ದು. ಜೊತೆಗೆ 11ನೇ ಮನೆ ಅನ್ನೋದೇ ಒಂದು ಸೋಷಿಯಲ್ ನೆಟ್ವರ್ಕ್ ಆಗಿರೋದ್ರಿಂದ ಇಲ್ಲಿ ಏನಾದರೂ ಸ್ವಲ್ಪ ತಪ್ಪು ತಿಳುವಳಿಕೆಗಳು ಬಂದು ಇದರಿಂದ ಸ್ವಲ್ಪ ಮನಸ್ತಾಪಗಳು ಅಥವಾ ಜಗಳಗಳಾಗೋ ಸಂಭವಗಳು ಇರುತ್ತೆ. ಸೊ ಇದಕ್ಕಾಗಿ ನೀವೇನು ಪರಿಹಾರ ಮಾಡ್ಕೋಬೇಕು ಅಂತಂದರೆ, ಶನಿ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅದನ್ನು ನೀವು ಜಪ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಓಂ ಶಂ ಶನೈಶ್ಚರಾಯ ನಮಃ ಅನ್ನೋಂಥ ಮಂತ್ರನ 108 ಸತಿ ಪ್ರತಿದಿನ ಜಪ ಮಾಡ್ಕೊಳ್ಳೋದು. ನಿಮ್ಮ ಕೈಲಿ ಸಾಧ್ಯ ಆದಂಥದ್ದನ್ನು ಶನಿವಾರದ ದಿವಸ ಸೂರ್ಯಾಸ್ತದ ನಂತರ ಬಡವರಿಗೆ ದಾನ ಮಾಡುವಂಥದ್ದು. ಇದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಬರ್ತಿರೋಂಥ ಕೆಲವೊಂದು ಸಂಕಷ್ಟಗಳು ನಾನೇನು ಹೇಳಿದೆ ಅದರಿಂದ ದೂರ ಆಗ್ಬೋದು. ಜೊತೆಗೆ ನಿಮ್ಮ ಮಾತಿನ ಮೇಲೆ ಕೂಡ ಸ್ವಲ್ಪ ನಿಗಾ ಇರಬೇಕಾಗತ್ತೆ. ನೀವೇನಾದರೂ ಮಾತಾಡೋಕ್ಕೆ ಹೋದರೆ ಹೆಚ್ಚು ಕಮ್ಮಿ ಅದನ್ನು ಸುಮ್ಮನೆ ಇಲ್ಲದೇ ಇರೋದೆಲ್ಲ ನಿಮ್ಮ ಮೇಲೆ ಎಲಿಗೇಷನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷವಾದ ಕಾರ್ಯಕ್ರಮ. ಶನಿ ವಕ್ರಚಲನೆಯಿಂದ ಯಾವ್ಯಾವ ರಾಶಿಗೆ ಒಳ್ಳೆಯದು, ಯಾವ್ಯಾವ ರಾಶಿಗೆ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಪರಿಹಾರನೂ ಕೂಡ ನಾನು ಅದರಲ್ಲಿ ಹೇಳಿದ್ದೀನಿ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ನನಗೆ ಕಷ್ಟ ಇದೆ, ನೀವೇನೋ ಒಳ್ಳೆಯದು ಅಂತ ಹೇಳ್ಬಿಟ್ರಿ, ಯಾವ ದುಡ್ಡು ಬರುತ್ತೆ, ಏನು ಬರುತ್ತೆ, ಇದರದ್ದು ಬೇಕಾದಷ್ಟು ಕಮೆಂಟ್ಸ್ನ ಕೂಡ ನಾನು ನೋಡ್ತಾ ಇರ್ತೀನಿ. ಆದಷ್ಟು ಒಳ್ಳೆಯದನ್ನು ಬಯಸಿ, ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೂ ಒಳ್ಳೇದು ಬರುತ್ತೆ. ಜೊತೆಗೆ ನಿಮ್ಮ ಜಾತಕನ ನೋಡಿಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಗ್ರಹಗಳ ಸ್ಥಾನಮಾನ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವು ನಮ್ಮಲ್ಲಿ ಏನಾದರೂ ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.